ಆ ಚಕ್ರೇಶ್ವರನಿಗೆ ಯುದ್ಧದ ವಿಚಾರವನ್ನು ತಿಳಿಸಿ ಮುಂದೆ ಏನಾಗುವುದೋ ಈ ನನ್ನ ಕಣ್ಣಾರೆ ನೋಡಿ ಸಂತೋಷ ಪಡುವೆನೋ. ನಾರಾಯಣ ನಾರಾಯಣ. ನಾರಾಯಣ ದೇವಾ ನಾರಾಯಣ ದೇವಾ ನಾರದ ಸನ್ನುತ ಶುಭಕರ ನಯನ ನಾರದ ಸನ್ನುತ ಶುಭಕರ ನಯನ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ನಾರಾಯಣ. ನರಸಿಂಹನವತಾರ ತಾಳೆ ಕಶ್ಯಪನೆದೆಯನು ಸೇಡೆ ನರಸಿಂಹನವತಾರ ತಾಳೆ ಕಶ್ಯಪನೆದೆಯನು ಸೇಡೆ ಭಕ್ತ ಪ್ರಣಾದನ ಸಲಗಿದ ದೇವಾ ಭಕ್ತ ಪ್ರಣಾದನ ಸಲಗಿದ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ನಾರಾಯಣ. ನೆಲವನು ದಾನವ ಬೇಡಿ ಬಲಿಯನು ಭೂಮಿಗೆ ತುಳಿದೆ ನೆಲವನ್ನು ದಾನವ ಬೇಡಿ ಬಲಿಯನು ಭೂಮಿಗೆ ತುಳಿದೆ ಭಕ್ತ ವಿಭೂಷಣ ಕಾಯ್ದವ ದೇವಾ ಭಕ್ತ ವಿಭೂಷಣ ಕಾಯ್ದವ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರದ ಸನ್ನುತ ಶುಭಕರ ನಯನ ನಾರಾಯಣ ನಾರಾಯಣ ನಾರದ ಸನ್ನುತ ಶುಭಕರ ನಯನ ನಾರಾಯಣ ದೇವಾ ನಾರಾಯಣ ದೇವಾ ನಗರದ ಪ್ರೇಮ ಕುಮಾರ ದಶಮುಖನ ಸಂಹಾರ ದಶರಥ ಪ್ರೇಮ ಕುಮಾರ ದಶಮುಖನ ಸಂಹಾರ ದಶಾವತಾರದಿ ವಧಿಸಿದ ದೇವಾ ದಶಾವತಾರದಿ ವಧಿಸಿದ ದೇವಾ ನಾರಾಯಣ ದೇವಾ ನಾರಾಯಣ ದೇವಾ ನಾರದ ಸನ್ನುತ ಶುಭಕರ ನಯನ ನಾರದ ಸನ್ನುತ ಶುಭಕರ ನಯನ ನಾರಾಯಣ ದೇವಾ ನಾರಾಯಣ ದೇವಾ. ಹಗಲಿರಲಾರೆ ನಿನ್ನನ್ನು ಹಗಲಿ ಬದುಕಿರಲಾರೆ ಬಳಿಬಾರೆ ಓ ಪ್ರೇಯಸಿ ಓ ಪ್ರೇಯಸಿ. ಹಾ ರಾಜ್ಕುಮಾರಿ ಸಂಖ್ಯಾವತಿ.
ಪತಿಯನು ಹಗಲಿ ಹಲಿಯುವಂತಾಯ್ತೆ ಹಗಲಿರಲಾರೆ ನಿನ್ನನು ಹಗಲಿ ಬದುಕಿರಲಾರೆ ಬಳಿ ಬಾರೆ ಓ ಪ್ರೇಯಸಿ ಓ ಪ್ರೇಯಸಿ. ಹಾ ರಾಜ್ಕುಮಾರಿ. ಕನಸಲು ನೀನೆ ಮನಸ್ಸಲು ನೀನೆ. ಹಾ ರಾಜ್ಕುಮಾರಿ. ಕನಸಲು ನೀನೆ ಮನಸ್ಸಲು ನೀನೆ ನಿನ್ನನು ಹಗಲಿ ಬದುಕಿರಲಾರೆ ಹಗಲಿರಲಾರೆ ನಿನ್ನನು ಹಗಲಿ ಬದುಕಿರಲಾರೆ ಬಳಿ ಬಾರೆ ಓ ಪ್ರೇಯಸಿ ಓ ಪ್ರೇಯಸಿ. ಹಾ ರಾಜ್ಕುಮಾರಿ ಸತ್ಯವತಿ, ನಿನ್ನನ್ನು ಹಗಲಿ ನಾನು ಓರ್ವನೇ ಯಾವ ರೀತಿಯಾಗಿ ಜೀವಿಸಲಿ ಮನೋಹರಿ, ಯಾವ ರೀತಿಯಾಗಿ ಜೀವಿಸಲಿ? ನನಗಾದರೂ ಈ ಕಾಡಿನಲ್ಲಿ ನಡೆದು ನಡೆದು ನನ್ನ ದೇಹವೆಲ್ಲವೂ ಹದುರುತ್ತಿರುವುದು. ನಾರದ ಮಾತ್ಮರ ಶಾಪಕ್ಕೆ ಸಿಲುಕಿ ನೀನು ತುರ್ಗವಾಗಿ ಈ ಕಾಡಿನಲ್ಲಿ ಹಲಿಯುವಂತಾಯ್ತೆ. ಹರೋ ಅಯ್ಯೋ ಪರಮಾತ್ಮ, ಅಯ್ಯೋ ಸತ್ಯವತಿ, ನಿನ್ನ ಮುಖವು ಎಂದಿಗೆ ನೋಡುವೆನು ಕಾಣನಲ್ಲ. ಇರಲಿ, ಇನ್ನ ಮುಂದಕ್ಕಾದರೂ ಹೋಗಿ ನೋಡುವೆನು. ಅಗ್ರಜ ಮಿತ್ರ ಸುಯೋಧನ, ಸಮರೆಯನಗೆ ದರೆಯೋಳ್ ಬಿರಿವೆನೆಸಿ ಮೆರೆಯುವ ಸಮರೆಯನಗೆ ದರೆಯೋಳ್ ಸಮರೆಯನಗೆ ದರೆಯೋಳ್ ಬಿರಿವೆನೆಸಿ ಮೆರೆಯುವ ಸಮರೆಯನಗೆ ಅರೆಯೋಳ್ ಧೀರ ರಾಮ್ಯನ ಗುಣ ನೆನೆಸೆ ಧೀರ ನಾಮ್ಯನ ಗುಣ ನೆನೆಸೆ ಚಾರ ಚರಿತ ಸಾಮ್ರಾಜ್ಯದ ಸಿರಿಯ ಚಾರ ಚರಿತ ಸಾಮ್ರಾಜ್ಯದ ಸಿರಿಯ ವೈರಿ ಪಾಂಡವರ ಶಿರವನ್ನು ಕಳೆದ ವೈರಿ ಪಾಂಡವರ ಶಿರವನ್ನು ಕಳೆದು ಬರದ ನೋಳುವೆ ಧರೆಯಳು ಬರೆಯಲಾಳುವೆ ಧರೆಯಳು ತರದ ನೋಳುವೆ ಸಹೋದರ ಅಗ್ರಜ ಮಿತ್ರ ಗೌರವೇಶ್ವರ, ಮಾವ ಸುಯೋಧನ, ನೋಡಿದಿರಾ ಪಾಂಡವರ ಮದಗರ್ವವನ್ನು? ನಮ್ಮ 60,000 ದುರ್ವಾಸ ಮಹಾಮುನಿಗಳ ಶಿಷ್ಯರನ್ನು ಪಾಂಡವರ ಸತ್ಯ ಪರೀಕ್ಷೆಗಾಗಿ ಕಳಿಸಿದರೆ ಆ ಕಳ್ಳ ಕೃಷ್ಣನ ಸಹಾಯದಿಂದ ಅವರು ಅಜಯರಾಗಿ ಮೆರೆಯುತ್ತಿರುವರಲ್ಲ. ನಾವು ಮಾಡಿದ ತಂತ್ರವೆಲ್ಲವೂ ವ್ಯರ್ಥವಾಯಿತು ಕರ್ಣ. ಈಗ ಮಾಡುವುದೇನು? ಏಕೆ ಮನದಿ ಚಿಂತೆ ಗೈಯಿರಿರಿ ಕರದ್ರ ಕರ್ಣ, ಏಕೆ ಮನದಿ ಚಿಂತೆ ಗೈಯಿರಿರಿ ಸಾಕು ಬಿಡಿರಿ ಸಾಕು ಬಿಡಿರಿ
ಇಷ್ಟೊಂದು ಆಲೋಚಿಸುವೆಯ? ನನಗೆ ಅಪ್ಪಣೆಯನ್ನು ಕೊಟ್ಟರೆ ಕ್ಷಣಮಾತ್ರದಲ್ಲಿ ಹೋಗಿ ಅವರ ಸಿರರುಂಡೆಗಳನ್ನು ಕಡಿದು ನಿಮ್ಮ ಕ್ರೋಧಾಗ್ನೆಯ ಜ್ವಾಲೆಯನ್ನು ಪರಿಹರಿಸುವೆನು ಕೌರವೇಶ್ವರ, ಪರಿಹರಿಸುವೆನು. ಕರ್ಣ, ನೀನು ಕೊಲ್ಲುವಂತ ವೀರನೇ ಸರಿ. ನಿನ್ನ ಶೌರ್ಯಕ್ಕೆ ನಾನು ಮೆಚ್ಚಿದೆನು. ನಿನ್ನ ಪೀಠದಲ್ಲಿ ನೀನು ಮಂಡಿಸು. ಆಗಬಹುದು ಕೌರವೇಶ್ವರ. ಸಹೋದರ ದುಶ್ಯಾಸನ, ಆ ಪಾಂಡವರನ್ನು ಕೊಲ್ಲುವುದಕ್ಕೆ ನಿನ್ನ ಅಭಿಮತವೇನು? ದುರಾಗ್ರಹಗಳು ಜಯಿಸುವೆ ಪಾಂಡವರ, ದುರಾಗ್ರಹಗಳು ಜಯಿಸುವೆ ಪಾಂಡವರ, ಪರಾಕ್ರಮದಲ್ಲಿ ಇಳಿಸುವೆ ಸಮಬಲವು. ದುರಾಗ್ರಹಗಳು ಜಯಿಸುವೆ ಪಾಂಡವರ, ಧರ್ಮದಾನ ಪಿಡಿಗಳ ತರುವೆ. ಬಲ ಬಲ ಸಹೋದರ, ಧರ್ಮದಾನ ಪಿಡಿಗಳ ತರುವೆ. ದುರ್ಗವ ಪತಿಗಳ ಸ್ಥಿರವಾಗ್ಬಡಿವೆ, ದುರ್ಗವ ಪತಿಗಳ ಸ್ಥಿರವಾಗ್ಬಡಿವೆ. ಕುದಿರವು ವಿಜಯ, ಕುದಿರವು ವಿಜಯ. ದುರಾಗ್ರಹಗಳು ಜಯಿಸುವೆ ಪಾಂಡವರ, ಪಾಂಡವರ, ಪಾಂಡವರ. ಅಗ್ರಜ ಸಹೋದರ, ನನಗೆ ಭಯವೇ. ಆ ತುಂಡು ಭೀಮನು ಹೆಸರನ್ನು ಕೇಳಿದ ತಕ್ಷಣವೇ ನನ್ನ ಶರೀರವು ಕುಣಿಯುತ್ತಿರುವುದನ್ನು ಕುಣಿಯುತ್ತಿರುವುದು. ನನಗೆ ಅಪ್ಪಣೆಯನ್ನು ಕೊಟ್ಟರೆ ಈ ಕ್ಷಣ ಮಾತ್ರದಲ್ಲೇ ಹೋಗಿ ಅವರನ್ನೆಲ್ಲ ಸದಬಡಿದು ಬರುವೆನು. ಅಗ್ರಜ, ಸದಬಡಿದು ಬರುವೆನು. ಬಲೆ ಬಲೆ ಸಹೋದರ, ನಿನ್ನಂತ ಭುಜಬಲಶಾಲಿಯಾದ ಅನುಜನು ನನಗಿರುವಲ್ಲಿ ಆ ಪಾಂಡವರು ನನಗೆ ಎಷ್ಟು ಮಾತ್ರದವರು. ನಿನ್ನ ಪೀಠದಲ್ಲಿ ನೀನು ಮಂಡಿಸು. ಅಗ್ರಜ, ಮಾವ, ಸುಯೋಧನ, ಇದಕ್ಕೆ ನಿನ್ನ ಅಭಿಮತ? ಸುಯೋಧನ, ಪೇಳುವೆನು ಪಯವ, ಪೇಳುವೆನು ಪಯವ, ಕೇಳೈ ಸುಯೋಧನ. ಗೌರವೇಶ್ವರ, ಮಾವ, ಬಲೆ ಬಲೆ ಮಾವ. ಆ ಕ್ರೂರ ಪಡಬೇಡ, ಕೇಳೈ ಅಳೆಯನ. ಆ ಕ್ರೂರ ಪಡಬೇಡ, ಕೇಳೈ ಅಳೆಯನ. ಶತ್ರುಗಳನ್ನು ಅಡ್ಡವನ್ನು ಮಾಡದೆ, ಬಲೆ ಬಲೆ ಮಾವ. ಅಡ್ಡವನ್ನು ಮಾಡದೆ ಕೇಳೈ ಯೋಧನ. ಪೇಳುವೆನು ಪಯವ, ಪೇಳುವೆನು ಪಯವ, ಕೇಳೈ ಸುಯೋಧನ. ಕೌರವೇಶ್ವರ, ಮಾವ, ಆ ಕಳ್ಳ ಕೃಷ್ಣನ ಸಹಾಯವು ಇಲ್ಲದಿದ್ದರೆ ಆ ಪಾಂಡವರಿಗೆ ಜಯವೆಲ್ಲಿ ದೊರಕುತ್ತಿತ್ತು ಸುಯೋಧನ. ಈಗಲೂ ನಾವು ಚಿಂತಿಸುವ ಅಗತ್ಯವಿಲ್ಲ. ಮುಂಬರುವ ಅಜ್ಞಾತವಾಸದ ಸಮಯದಲ್ಲಿ ನಮ್ಮ ಸೈನಿಕರನ್ನು 4 ದಿಕ್ಕುಗಳಲ್ಲೂ ನಿಲ್ಲಿಸಿದರೆ ಆ ಪಾಂಡವರನ್ನು ಕಂಡು ಹಿಡಿಯುವರು. ಮತ್ತೆ ಮರಳಿ ಆ ಪಾಂಡವರನ್ನು 12 ವರುಷ ವನವಾಸಕ್ಕೆ ಕಳುಹಿಸಬಹುದು. ಇದಕ್ಕೆ ಚಿಂತಿಸಿ ಫಲವೇನು ಸಾರ್ವಭೌಮ? ಬಲೆ ಬಲೆ ಮಾವ. ನಾರಾಯಣ. ಜಯಗರ ಪುರಗರ ಗಂಗಾಧರ ದೇವ ಬಿನ್ನಾಧಾರ ಸಂಹಾರ ನಗರ ಪುರದರ ಗಂಗಾಧರ ದೇವ ಕಟಿತ
ದಾದರ ದೇವ ದಿವಿಜ ಸಂಹಾರ ದಾರ ದಿವಿಜ ಸಂಹಾರ ಜಯ ಗದ ಸುರಗದ ಜಯ ಗದ ಸುರಗದ ಜಯ ಗದ ಸುರಗದ ನಾರಾಯಣ ನಾರಾಯಣ. ಪೂಜ್ಯರಿಗೆ ನಮಸ್ಕರಿಸುವೆನು. ಚಕ್ರೇಶ್ವರನಿಗೆ ಶುಭ ಉಂಟಾಗಲಿ. ಪೂಜ್ಯರೇ, ಈ ಚಕ್ರೇಶ್ವರ. ಪೀಠವನ್ನು ಅಲಂಕರಿಸಿ. ಆಗಬಹುದು ಚಕ್ರೇಶ್ವರ, ಕುಳಿತುಕೊಳ್ಳುವೆನು. ನಾರಾಯಣ ನಾರಾಯಣ. ಪೂಜ್ಯರೇ, ತಮ್ಮ ಬರೆಯುವಿಕೆಯು ಎಲ್ಲಿಂದ ಬಂದಿರುವಿರಿ ಅದನ್ನು ತಿಳಿಸಿ. ನಾರಾಯಣ. ಕೌರವೇಶ್ವರ, ನಾನಾದರೂ ಅದ್ವೈತ ವನದಿಂದ ಬಂದಿರುವೆನು. ನಾರಾಯಣ ನಾರಾಯಣ. ಕೌರವೇಶ್ವರ, ನೀವೆಲ್ಲರೂ ಕ್ಷೇಮವಾಗಿರುವರ ಚಕ್ರೇಶ್ವರ? ನಾರದರೆ ಕೌರವೇಶ್ವರ, ನಾರದ ಮುನಿ ಎನ್ನ ಸೌಖ್ಯವ ನಾರದ ಮುನಿ ನಾರದ ಮುನಿ ಎನ್ನ ಸೌಖ್ಯವ ನಾರದ ಮುನಿ ಎನ್ನ ತಮ್ಮಂದಿರು ಸುಗರಿ ಬಾಳುತ್ತಿದ್ದಾರೆ. ಕೂಡಲೇ ಎನ್ನ ತಮ್ಮಂದಿರು ಸುಗರಿ ಬಾಳುತ್ತಿದ್ದಾರೆ. ನೀವು ಬಂದ ಬಲಿಯ ನಾರಾಯಣ ನಾರಾಯಣ. ನೀವು ಬಂದ ಬಲಿಯ ಹೇಳಬೇಕು ಎನ್ನ ನಾರದ ಮುನಿ ಎನ್ನ ಸೌಖ್ಯವ ನಾರದ ಮುನಿ. ನಾರದರೆ, ಚಕ್ರೇಶ್ವರ, ನಿಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ಸೌಖ್ಯವಾಗಿರುವರು. ನೀವು ಅದ್ವೈತವನದಲ್ಲಿರುವ ಪಾಂಡವರನ್ನು ನೀವು ಕಂಡು ಬಂದಿರುವರಾ ನಾರದರೆ? ನಾರಾಯಣ ನಾರಾಯಣ. ಚಕ್ರೇಶ್ವರ, ಕಂಡು ಬರುವುದೇನು? ಅವರ ಕಥೆಯೂ ವಿಚಿತ್ರವಾಗಿರುವುದು ಕೌರವೇಶ್ವರ. ಏನ್ ಹೇಳಿದರಿ ಪೂಜ್ಯರೇ? ಸತ್ಯಸಂಧನರೆಂದು ಮೆರೆಯುತ್ತಿರುವ ಪಾಂಡವರು, ಅವರ ಕಥೆಯು ವಿಚಿತ್ರವಾಗಿರುವುದೇ? ನಾರಾಯಣ ನಾರಾಯಣ. ಹೇಳುವುದೇನು ಶೋಭಲ ರಾಜ? ಪಾಂಡವರಿಗೂ ಶ್ರೀಕೃಷ್ಣನಿಗೂ ಪಾಂಡವರಿಗೂ ಇದ್ದ ಬಾಂಧವ್ಯವು ಮತ್ಯಾರಿಗೂ ಇರಲಿಲ್ಲ. ಆದರೆ ಈಗ ಅವರಿಗೆ ಬಂದಿರುವ ದ್ವೇಷವು ಮತ್ಯಾರಿಗೂ ಬಂದಿಲ್ಲವೋ ಶೋಭಲ ರಾಜ? ನಾರಾಯಣ ಏನು ಹೇಳಿದಿರಿ ನಾರದರೆ? ಕೌರವೇಶ್ವರ, ಪಾಂಡವರಿಗೂ ಆ ಕೃಷ್ಣನಿಗೂ ಕಲಹ ಉಂಟಾಗಿರುವುದೇ? ಇದಕ್ಕೆ ನಾರಾಯಣ. ಕಾರಣವೇನು ನಾರದರೆ? ಕಾರಣವಿನ್ನೇನು ಬಲಭದ್ರ? ಆ ಅವಿಧೇಯರಾದ ಪಾಂಡವರ ಬಳಿಯಲ್ಲಿ ಒಂದು ಪಂಚಬಣ್ಣದ ತುರುಗವು ಇದ್ದ ಕಾರಣ ಆ ವಿಚಾರವನ್ನು ತಿಳಿದ ಶ್ರೀಕೃಷ್ಣ ಪರಮಾತ್ಮನು ತುರುಗವನ್ನು ಕೊಡುವಂತೆ ಹೇಳಿ ಕಳಿಸಿದ್ದಕ್ಕೆ ಆಗ ಭೀಮಾರ್ಜುನರು ತುರುಗವು ಬೇಕಾದರೆ ನಮ್ಮೊಡನೆ ಯುದ್ಧವನ್ನು ಮಾಡಿ ಗೆದ್ದ ಅನಂತರ ತುರುಗವನ್ನು ಹಿಡಿದುಕೊಂಡು ಹೋಗುವಂತೆ ಹೇಳಿ ಕಳಿಸಿದ್ದಕ್ಕೆ ಪಾಂಡವರಿಗೂ ಯಾದವರಿಗೂ ಭಯಂಕರವಾದ ಯುದ್ಧವು ಪ್ರಾರಂಭವಾಗಿರುವುದು. ಆದರೆ ಅಂತಹ ತುರುಗವು ನಿನ್ನಂತಹ ಚಕ್ರೇಶ್ವರನ ಬಳಿಯಲ್ಲಿದ್ದರೆ ನಿನಗೆ ಎಷ್ಟು ಕೀರ್ತಿಯೂ ದೊರೆಯುತ್ತಿತ್ತು ಕೌರವೇಶ್ವರ. ನಾರಾಯಣ ನಾರಾಯಣ. ನೀವು ಹೇಳುವುದೇನೋ ಸರಿ. ಅವರವರ ಕಾದಾಟದಲ್ಲಿ ಆ ತುರುಗವನ್ನು ತೊರೆಯುವ ಬಗೆ ಹೇಗೆ ನಾರದರೆ? ನಾರಾಯಣ ನಾರಾಯಣ. ನಿನ್ನ ಬಳಿಯಲ್ಲಿ ನಿನ್ನ ಮಾವನಾದ ಶಕುನಿ ಇರುವಾಗ ನಿನಗೆ ಭಯವೆಂದರೇನು? ಆ ವಿಚಾರವನ್ನು ನಿನ್ನ ಮಾವನೇ ತಿಳಿಸುವನು ಶೋಭಲ ರಾಜ. ನಾರಾಯಣ ನಾರಾಯಣ. ಇದಕ್ಕೆ ಮುಂದಿನ ಉಪಾಯವನ್ನು ನೀವೇ ತಿಳಿಸಬೇಕು. ಚಕ್ರೇಶ್ವರ, ಇದ್ದ ವಿಚಾರವನ್ನು ನಿನ್ನೊಡನೆ ತಿಳಿಸಿರುವನು. ನಾನಿನ್ನು ಹೋಗಿ ಬರಲೇ ಚಕ್ರೇಶ್ವರ? ಆಗಬಹುದು ನಾರದರೆ. ನಾರಾಯಣ ನಾರಾಯಣ. ಸುಯೋಧನ, ಭಾವ, ಮುಂದಿನ ಉಪಾಯವು ಇನ್ನೇನು ಇಲ್ಲ ಸುಯೋಧನ. ಆ ಭೀಮನು ಯುದ್ಧಕ್ಕೆ ಹೋಗುವ ಸಂದರ್ಭವನ್ನು ಅರಿತು ಆ ತುರುಗದ ಕಾಲುಗಳನ್ನು ಭದ್ರವಾಗಿ ಬಂಧಿಸಿ
ರಥದ ಮೇಲೆ ಹಾಕಿಕೊಂಡು ಬರಬೇಕು ಸುಯೋಧನ. ಇದನ್ನೂ ಸಹ ನಾ ಹೇಳಿಕೊಡಬೇಕೆ? ಭಾವ, ಕಳ್ಳ ಉಪಾಯವನ್ನೇ ಹೇಳಿರುವೆ. ಇನ್ನು ಸಾವಕಾಶ ಬೇಕೆ? ನಡೆಯಿರಿ, ಶೀಘ್ರದಲ್ಲೇ ಹೋಗೋಣ. ನಡೆ ಸುಯೋಧನ, ನಡೆ. ಸಕಲ ಸಾಮ್ರಾಜ್ಯದ ದುರ್ಹಾಂಭವದಿಂದ ದುರ್ಮತ್ತನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನ, ಕೇಳು, ನನ್ನ ಎದೆಯಲ್ಲಿ ಉರಿಯುತ್ತಿರುವ ಅಗ್ನಿ ರೋಷಾಗ್ನಿಯು ನಾನೆಂದಿಗೂ ಮರೆತಿಲ್ಲ ಸುಯೋಧನ, ನಾನೆಂದಿಗೂ ಮರೆತಿಲ್ಲ. ನಾರದರ ತಂತ್ರದಿಂದ ಕೃತವರ್ಮನ ಮಡದಿಯಾದ ಸತ್ಯವತಿಯು ತುರಗವಾಗಿ ಭೀಮನ ಹಸ್ತಕ್ಕೆ ಸಿಕ್ಕಿರುವಳು. ಅದರ ದೆಸೆಯಿಂದ ಕೃಷ್ಣ ಬಲರಾಮ ಯಾದವರಾದಿಗಳು ಪಾಂಡವರೊಡನೆ ಯುದ್ಧಕ್ಕೆ ಹೊರಟಿರುವರು. ಈಗ ನನಗೆ ಆನಂದ, ಪರಮಾನಂದ. ದುರ್ಯೋಧನನ್ನು ಪಾಂಡವರ ಸಹಾಯಕನಾಗುವಂತೆ ಪ್ರೇರೇಪಿಸಿ ಓರ್ವ ಸ್ತ್ರೀಯಳ ಕಾಲುಗಳನ್ನು ಹಿಡಿಯುವಂತೆ ಪ್ರೇರೇಪಿಸಿ ಆ ಸ್ತ್ರೀಯಳ ಕಾಲುಗಳನ್ನು ಹಿಡಿಯುವಂತೆ ಮಾಡದಿದ್ದರೆ ನಾನು ಸೌಬಲ ರಾಜ ಶಕುನಿಯೇ ಅಲ್ಲ. ಅಧಿಕಾರ ಇದೆ ಎಂದು ಕೊಬ್ಬಿ ಮೆರೆಯುತ್ತಿರುವ ದುರುಳ ದುರ್ಯೋಧನ, ಇನ್ನೆಷ್ಟು ದಿನ ಇರುವುದೋ ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ ಗೌರವೇಶ್ವರ, ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ತಲೆಯಲ್ಲಿ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ ತಲೆಯಲ್ಲಿ. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಶೂರದನ್ನುವ ಹಿಡಿದು ನಿಲ್ಲೋ ವೀರ ಪಾರ್ಥನು, ಚೋರದನ್ನುವ ಹಿಡಿದು ನಿಲ್ಲೋ ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಕರ್ಣ ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದದ್ದು ನಿಲ್ಲುವನು ಭೀಮಸೇನನು, ನಿಂತ ಸಿಡಿದದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಲ್ಲುವನು. ಇದು ನನ್ನದು ತಪ್ಪು, ಇಲ್ಲ ನಿನ್ನದು ತಪ್ಪು.
ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಆ ಬ್ರಹ್ಮನ ತಪ್ಪು. ಅಧಿಕಾರ ಆಯ್ತು. ಇನ್ನೆಷ್ಟು ದಿನ ಇರುವುದು ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಬೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಯೋಗಿ ನಾನು ನೋಡುವೆ, ಈತ ನಾನು ನೋಡುವೆ. ನಮಸ್ಕಾರ ಸ್ವಾಮಿ. ಸಾತ್ವಿಕಿ, ನಿನಗೆ ಮಂಗಳವಾಗಲಿ. ಪುನಃ ನನ್ನಲ್ಲಿ ಬರಲು ಕಾರಣ ಪುನಃ ನನ್ನ ಬಳಿಗೆ ಬರಲು ಕಾರಣವೇನು ಸಾತ್ವಿಕಿ? ಧರ್ಮನಂದನ, ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಬಳಿಯೇ ಇರುವ ತುರಗವನ್ನು ಕೊಡದಿದ್ದ ಪಕ್ಷದಲ್ಲಿ ಯಾಗವ ಸೈನ್ಯ ಸಮೇತರಾಗಿ ನಿಮ್ಮೊಡನೆ ಯುದ್ಧಕ್ಕೆ ಸಿದ್ಧವಾಗಿ ಬರುತ್ತಿರುವರು. ಇದಕ್ಕೆ ಏನು ಹೇಳುವೆ ಧರ್ಮನಂದನ? ದೇವದೇವಕೀ ಸುತ ದೇವಜನಾರ್ದನ ಮರೆಯದಿರು ಕೃಷ್ಣ. ಪರಮಾತ್ಮ ಗಳಿನಲೇ ಸಾರ್ಥಕವನೀವುದು, ಗಳಿನಲೇ ಸಾರ್ಥಕವನೀವುದು. ನಳಿನಾಕ್ಷ ಮೊರೆಯಬೇಕೈ ಕೃಷ್ಣ. ಸಾತ್ವಿಕಿ, ಇದಕ್ಕೆ ನಾನು ಹೇಳಲು ಸಾಧ್ಯವಿಲ್ಲ. ಆ ಪರಮಾತ್ಮನ ಇಚ್ಛೆ ಏನಿದೆಯೋ ಅದು ನಡೆಸುವಂತೆ ತಿಳಿಸುವನಾಗು ಸಾತ್ವಿಕಿ. ಆಗಬಹುದು ಧರ್ಮನಂದನ. ಅರ್ಜುನ, ಅಗ್ರಜ, ಶ್ರೀಕೃಷ್ಣ ಪರಮಾತ್ಮನು ನಮ್ಮೊಡನೆ ಯುದ್ಧಕ್ಕೆ ಬರುತ್ತಿರುವಂತೆ ನಮ್ಮನ್ನು ಕಾಪಾಡುವರು ಯಾರು ಪಾರ್ಥ? ಗಗನದಂಡ ದಿಗ್ಗಜ ತುರಗಳ ನಟಿಸುತ್ತೆ. ಗಗನದಂಡ ದಿಗ್ಗಜ ತುರಗಳ ನಟಿಸುತ್ತೆ. ಸಾಮನ ಬೆಸಗಿದ ಆ ಯದುಪತಿಗೆ ನಾನ್ ಬೆದರುವೆನೆ. ವಾಸುದೇವನು ನಮ್ಮೊಡನೆ ಯುದ್ಧಕ್ಕೆ ಬಂದರೆ ಕೃಷ್ಣನಲ್ಲ, ಆ ಬಲರಾಮನಲ್ಲ, ಯಾದವೇ ಸೈನ್ಯವು ಬಂದರು ಅವರನ್ನು ಖಂಡಿತ ಸದೆ ಬಿಡದೆ ಬಿಡುವುದಿಲ್ಲ. ನೀನು ಚಿಂತಿಸದೆ ಧೈರ್ಯವಾಗಿರು ಅಣ್ಣ. ಅರ್ಜುನ, ಇನ್ನು ಇಷ್ಟರಂತೆಯೇ ಆಗಬಹುದು. ಆ ಪರಮಾತ್ಮನ ಇಚ್ಛೆ ಏನಿದೆಯೋ ಅದು ನೆರವೇರಲಿ. ನಕುಲ ಸಹದೇವರಿಗೆ ನಿಮ್ಮಗಳ ಅಭಿಪ್ರಾಯವೇನು? ಅಗ್ರಜ, ಸಹೋದರ, ಶಾಂತಿ ನೀ ಮುಖ
ಒಂದಿದ್ದರೆ ಆ ಯಾದವ ಸೈನ್ಯವನ್ನು ಸಂಹರಿಸಿ ಯಮಲೋಕಕ್ಕೆ ಮಾರ್ಗಕ್ಕೆ ಸೇರಿಸುವೆನು. ನೀನು ಧೈರ್ಯವಾಗಿರುವಣ್ಣ. ಗಜ ಸಹೋದರ, ಚಲಿಸಲಿ ಕುಲ ಪರ್ವತಗಳ ಚಲಿಸಲಿ ಚಲಿಸಲಿ ಕುಲ ಪರ್ವತಗಳ ಪ್ರಜ್ವಲಿಸುತ್ತಿಹ ಅಗ್ನಿಯು ಶೀತಲವಾಗಲಿ ಅಣ್ಣ. ಚಲನವ ಬಿಡು ಮರುತು, ಚಲನವ ಬಿಡು ಮರುತು, ಆ ಮಹಾಯುದ್ಧದಿ ಕೊಲ್ಲದಿರ್ದಡೆ ನಾ ವೀರ ಸಹದೇವನೇ. ಗಜ, ನಿಮ್ಮ ಆಶೀರ್ವಾದ ಹೊಂದಿದ್ದರೆ ನಮ್ಮ ಪರಾಕ್ರಮವನ್ನು ರಣರಂಗದಲ್ಲಿ ತೋರುವೆವು. ನಮಗಿನ ಅಪ್ಪಣೆಯನ್ನು ಕೊಡೋ ಗಜ. ಸಹೋದರರೇ, ನಿಮ್ಮ ಇಷ್ಟದಂತೆಯೇ ಆಗಲಿ. ನಾವೆಲ್ಲರೂ ರಣರಂಗದಲ್ಲಿ ಹೋರಾಡಿ ಯುದ್ಧವನ್ನು ಮಾಡೋಣ. ಆ ಪರಮಾತ್ಮನ ಇಚ್ಛೆ ಏನಿದೆಯೋ ಅದು ನೆರವೇರಲಿ. ರಾಜ, ನಂಬಲು ಕಠೋರನಂ ಕುಲ ಕಠೋರನಂ ಬಲು ಕಠೋರನಂ ಛಲವನೀಕ್ಷಿಸಿ ಸಲಹಗೊಳಿಸಿ ಛಲವನೀಕ್ಷಿಸಿ ಸಲಹಗೊಳಿಸಿ ಹಲವರನ ಕಟ್ಟಿ ತಲೆಗಳ ಕೊಟ್ಟಿ ಹಲವರನ ಕಟ್ಟಿ ತಲೆಗಳ ಕೊಟ್ಟಿ ಉಂಡ ಮುಂಡಗಳ ತುಂಡುಗೈಯುವೆ ಉಂಡ ಮುಂಡಗಳ ತುಂಡುಗೈಯುವೆ ಸುದಿನ ಒದಗಿತು ಬಲ ಆ ನೋಡಲನಗಿದು ಸುದಿನ ಒದಗಿತು ಬಲ. ಎಲ್ಲವೋ ಧರ್ಮಜ, ನಮ್ಮ ಕೃಷ್ಣನಿಂದ ಅನೇಕ ಉಪಕಾರಗಳನ್ನು ಪಡೆದು ಕೇವಲ ಒಂದು ದುರ್ಗವನ್ನು ಹಿಂದಿರುಗಿಸದೆ ಈಗ ಯುದ್ಧಕ್ಕೆ ಸಿದ್ಧನಾಗಿ ಬಂದಿರುವೆಯಾ? ಈ ನನ್ನ ಹಲಾಯುಧದಿಂದ ನೀಗಲೇ ಸದೆಪಡಿಸಿ ಬಿಡುವನು. ಯುದ್ಧಕ್ಕೆ ಸಿದ್ಧನಾಗುವುದ ಅಂತ. ಕೆಲವೋ ಬಲರಾಮ, ಕೆಲವೋ ಬಲರಾಮ, ಪರರ ಸತ್ತಿಗೋಸ್ಕರ ಆಸೆಪಟ್ಟು ನನ್ನೊಡನೆ ಯುದ್ಧಕ್ಕೆ ಬಂದಿರುವೆಯಾ? ಮೂರ್ಖ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಕೆಲವೋ ಧರ್ಮಜ, ಸಾಕು ಮಾಡು. ಹಿಂದೆ ಕೌರವನ ರಾಜ್ಯ ಸಭೆಯಲ್ಲಿ ಜೂಜಾಡಿ ಸಕಲ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡಿದ್ದು ಅಲ್ಲದೆ ತನ್ನ ಸತಿಯನ್ನು ಪಣವಾಗಿಟ್ಟು ಅವಳ ಮಾನಭಂಗವನ್ನು ಮಾಡುವಾಗ ಸುಮ್ಮನೆ ನೋಡುತ್ತಾ ಕುಳಿತಿದ್ದರಲ್ಲ. ನಿಮ್ಮ ಐವರ ಪರಾಕ್ರಮವನ್ನು ನಾನು ಅರಿಯದವನೇ. ಈಗ ಯುದ್ಧಕ್ಕೆ ಸಿದ್ಧನಾಗುವುದ ಅಂದ. ಸಿದ್ಧನಾಗುವುದ ಅಂದ. ಬರಿದೇ ಕೆಬಗೊಳುವೆಯ ಮೂಡ, ಬರಿದೇ ಕೆಬಗೊಳುವೆಯ ಮೂಡ, ತೋರಿಸು ನಿನ್ನಯ ಪ್ರತಾಪ. ತೋರಿಸು ನಿನ್ನ ಪ್ರತಾಪವ. ಈ ಕ್ಷಣದಿ ನಿನ್ನ ಸದಬಡಿಯುವೆನು ಮೂಡ. ಎಲ್ಲವೋ ಬಲರಾಮ, ಎಲ್ಲವೋ ಧರ್ಮದ ಎಡಂಬಕ್ಕೆ ಬೆದರುವಲ್ಲ ಈ ಧರ್ಮರಾಯನು. ನಿನ್ನಲ್ಲಿ ಅಂತಹ ಶೌರ್ಯವಿದ್ದರೆ ನನ್ನೊಡನೆ ಯುದ್ಧವನ್ನು ಮಾಡ. ಸಿದ್ಧನಾಗುವುದ ಅಂದ. ಮಲ್ಲ ಯುದ್ಧ ಮಾಡ.
ನಿಮ್ಮ ಗರ್ವವ ಅಡಗಿಸುವೆನೋ ರಣದೊಳಗೆ, ಅಡಗಿಸುವೆನೋ ರಣದೊಳಗೆ, ರಣದೊಳಗೆ, ರಣದೊಳಗೆ. ಎಲ್ಲವೋ ನಕುಲ ಸಹದೇವರೇ, ನಮ್ಮ ಶ್ರೀಕೃಷ್ಣನ ಪರಮಾತ್ಮನ ವೈರಿಗಳಾದ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಇದ್ದಕ್ಕೆ ಸಿದ್ಧರಾಗಿ ಮದಂದರ. ಎಲ್ಲವೋ ಸತ್ಯಕಿ, ನಿನಗೆ ಇಷ್ಟೊಂದು ಪೌರುಷ ಉಂಟಾಯಿತೆ. ನಿನ್ನ ನ್ಯಾಲಿಗೆ ಇನ್ನು ಬಿಗಿಡ ಮಾತನಾಡು, ಇಲ್ಲದಿದ್ದರೆ ಕತ್ತರಿಸಿ ಬಿಸಾಡುವೆನು ಮದಾಂಧ. ತರುವುದು ಬೇಗೆ ತಡೆಯುವುದೀಗ ದುರ್ಗತನದಲ್ಲಿ ಹೊಗಳುವೆಯ. ತರುವುದು ಬೇಗೆ ತಡೆಯುವುದೀಗ ದುರ್ಗತನದಲ್ಲಿ ಹೊಗಳುವೆಯ. ದುರ್ಗತನದಲ್ಲಿ ಹೊಗಳುವೆಯ, ದುರ್ಗತನದಲ್ಲಿ ಹೊಗಳುವೆಯ. ಎಲ್ಲವೋ ಸತ್ಯಗೆ, ಎಲ್ಲವೋ ನಕುಲ ಸಹದೇವರೇ, ಪಡಪಡ ನೀಚನೆ ಪಿಡಿಯುತ್ತಲೀಗ, ಪಡಪಡ ನೀಚನೆ ಪಿಡಿಯುತ್ತಲೀಗ ಶಿರವನ್ನು ಕಡಿವೆವು ಈ ಕ್ಷಣದೇ, ಶಿರವನ್ನು ಕಡಿವೆವು ಈ ಕ್ಷಣದೇ. ತರುವುದು ಬೇಗೆ ತಡೆಯುವುದೀಗ ದುರ್ಲತನದಲ್ಲಿ ಹೊಗಳುವೆಯ, ದುರ್ಲತನದಲ್ಲಿ ಹೊಗಳುವೆಯ, ದುರ್ಲತನದಲ್ಲಿ ಹೊಗಳುವೆಯ. ಎಲ್ಲವೋ ಸಾಧ್ಯಕ್ಕೆ ಎಲ್ಲವೋ ನಕುಲ ಸಹದೇವರೇ, ನಂಬಿದ ಮಾತುಗಳನ್ನು ಬೊಗಳುತ್ತಿರುವೆಯ. ನಿನ್ನ ಶಿರಮುಂಡವನ್ನು ಕತ್ತರಿಸಿ ಭೂತ ಪ್ರೇತಗಳಿಗೆ ಔತಣವನ್ನಾಗಿ ಮಾಡುವೆನು. ಈಗ ನಾನು ಬಿಡುವ ಬಾಣ ಹಿಡಿದಕ್ಕೆ ಸಿಲಕ್ಕೆ ನರಳು ನಾಗು ಮದಂದ. ಒಂದು ಕುದುರೆಗಾಗಿ ನಿನಗೆ ಏಕೆ ಇಷ್ಟೊಂದು ಆಕ್ರೋಶ? ಇದನ್ನು ನೋಡಿದ ಜನರೆಲ್ಲರೂ ನಗುವುದಿಲ್ಲವೇ? ನಿನ್ನನ್ನು ಪ್ರಯಾಸ ಮಾಡುವುದಿಲ್ಲವೇ ಪರಮಾತ್ಮ? ಅರ್ಜುನ, ಸಾಕು ಮಾಡು ನಿನ್ನ ವ್ಯರ್ಥ ಲಾಭವನ್ನು. ಎಷ್ಟು ದಿನಗಳಿಂದ ಕಾದುಕೊಂಡು ಕುಳಿತಿದ್ದೀಯೋ ನನ್ನೊಡನೆ ಹಿತ ಮಾಡಬೇಕೆಂದು. ಇದರಿಂದ ನಿಮಗೆ ಬಹಳ ಕಷ್ಟ ಉಂಟಾಗುವುದು ಬೇಡ. ಆ ತುರುಗವನ್ನು ನನ್ನ ಒಪ್ಪಿಸಿ ಶರಣಾಗತನಾಗು. ನಿಮ್ಮೆಲ್ಲರನ್ನು ಕಾಪಾಡಿ ರಕ್ಷಿಸುವೆನು. ಕೃಷ್ಣ, ಅರ್ಜುನ, ಸಾಕಿ ನೋಡಿ ಸೈರಿಸಲಾರನು ಮನದೊಳಗೆ ಬರಿ ಸಾಕಿ ನೋಡಿ. ಕೃಷ್ಣ, ಅರ್ಜುನ, ಲೋಕವು ನಗುವುದು ಕೇಳಿದೊಡನೆ ಈ ಕುವಕದ ವಚನವ ಸಾಕಿ ನೋಡಿ. ಲೋಕವು ನಗುವುದು ಕೇಳಿದೊಡನೆ ಈ ಕುವಕದ ವಚನವ ಸಾಕಿ ನೋಡಿ. ಪದ್ಮನಾಭನೇ ಪಲುಗುಣನೊಳನೆ, ಪದ್ಮನಾಭನೇ ಪಲುಗುಣನೊಳನೆ ಕದನವಗೈವುದು ಉಚಿತವೆಂದು ಸಾಕಿ ನೋಡಿ, ಸಾಕಿ ನೋಡಿ, ಸಾಕಿ ನೋಡಿ. ಕೃಷ್ಣ, ಅರ್ಜುನ, ಸಾಕು ಮಾಡು ನಿನ್ನ ವಾಕ್ಪಟತ್ವ. ಯುದ್ಧಕ್ಕಾಗಿ ಬಂದು ಏಳಿಯಂತೆ ಸೋತು ದುರ್ಗವನ್ನು ಕೊಡುವುದುಂಟೆ. ಪರಾಕ್ರಮಶಾಲಿಯಾದ ಭೀಮಸೇನನು ಪ್ರತಿಜ್ಞೆ ಮಾಡಿದನು. ಆದ ಕಾರಣ ಮೃತ ಮಾತಿನಿಂದ ಏಕಕಾಲವನ್ನು ಕಳಿತಿರುವಿ. ಸುಮ್ಮನೆ ಬಂದ ದಾರಿಯನ್ನು ಹಿಡಿದುಕೊಂಡು ಹೊರಟು ಹೋಗು. ಪಾರ್ಥ, ಪಾರ್ಥ, ಇದೇನು ನನಗೆ ನೀನು ಉಪದೇಶವನ್ನು ಹೇಳುವೆಯ? ಈ ಯದುಪದಿಯು ನಿನ್ನ ಶೌರ್ಯಕ್ಕೆ ಹಂಜುವುದಿಲ್ಲ. ಇದೋ ನನ್ನ ಬಾಣವನ್ನು ಪ್ರಯೋಗಿಸಿ ನಿನ್ನನ್ನೀಗಲೇ ಸಂಹರಿಸುವೆನು. ಪಾರ್ಥ, ಎಚ್ಚರಿಕೆಯಿಂದಿರು. ಕೃಷ್ಣ, ನಿನ್ನ ಬಾಣಕ್ಕೆ ನಾನು ಆವತ್ತು ಆಗುವುದಿಲ್ಲ. ದಶನಾಮಾಂಕಿತವನ್ನು ಪಡೆದಿರುವ ಈ ಅರ್ಜುನನು ಅಂತ ರಣಯೇಡಿ ಎಂದು ಭಾವಿಸಬೇಡ. ನೀನು ಬಿಡೋ ಬಾಣವನ್ನು ಮಧ್ಯ ಮಾರ್ಗದಲ್ಲಿ ಕತ್ತರಿಸಿ ನಿನ್ನ ಶರೀರವನ್ನೆಲ್ಲ ಬಾಣಮಯವನ್ನಾಗಿ ಮಾಡುತ್ತೇನೆ ಕೃಷ್ಣ. ಅರ್ಜುನ, ಪರಶಿವನು ಪಾಶುಪದಾಸ್ತ್ರವಂ ಪಡೆದೆನೆಂದು. ಎಲ್ಲವೋ ಅರ್ಜುನ, ಕೃಷ್ಣ, ಪರಶಿವನು ಪಾಶುಪದಾಸ್ತ್ರವಂ ಪಡೆದೆನೆಂದು.
ಪರಮೇಶ್ವರನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದನೆಂದು ನನ್ನಲ್ಲಿ ಹೆಮ್ಮೆ ಪಡಬೇಡ. ನಿನ್ನಲ್ಲಿ ಶೌರ್ಯವಿದ್ದರೆ ನನ್ನಲ್ಲಿ ಯುದ್ಧಕ್ಕೆ ಸಿದ್ಧನಾಗೋ. ಕೃಷ್ಣ, ಬಾಣಾಸುರನೆಂಬ ಗೆದ್ದನೆಂಬ ಶೌರ್ಯವನ್ನು ಈ ವೀರ ಪಾರ್ಥನಲ್ಲಿ ತೋರಿಸಬೇಡ. ಅಂತ ಪೌರುಷವಿದ್ದರೆ ನೀನು ಯುದ್ಧಕ್ಕೆ ಸಿದ್ಧನಾಗು. ಸಿದ್ಧನಾಗ. ಇದೇನಿದು? ನಮ್ಮೊಡನೆ ಮಾತನಾಡಬೇಕಾದ ಸ್ವಾಮಿ ಇಂದು ಕಾಣುತ್ತಿಲ್ಲವಲ್ಲ? ಹೌದು, ನನ್ನ ಸ್ವಾಮಿ ಯುದ್ಧಕ್ಕೆ ಒಂದು 3-4 ದಿನಗಳಾದ್ರು ಇನ್ನು ಬರಲೇ ಇಲ್ಲ. ಏನು ಅನಾಥವಾಗಿರೋದು ನಾನು ಬೇರೆ ಕಾಣೆ. ಪೂಜ್ಯರಿಗೆ ನಮಸ್ಕರಿಸು. ಅಮ್ಮ ಸತ್ಯಭಾಮ ರುಕ್ಮಿಣಿ, ನಿಮಗೆ ಮಂಗಳವಾಗಲಿ. ಪೂಜ್ಯರೇ, ಅಮ್ಮ ತಾವು ಎಲ್ಲಿಂದ ಆಗಮಿಸಿದಿರುವಿರಿ? ಅಮ್ಮ ರುಕ್ಮಿಣಿ ದೇವಿ, ನಾನಾದರೂ ಯುದ್ಧರಂಗದಿಂದ ಬಂದಿರುವುದು ತಾಯೇ. ಪೂಜ್ಯರೇ, ಯುದ್ಧದಲ್ಲಿ ಗೆದ್ದವರಾರು, ಸೋತವರು ಯಾರು? ಅಮ್ಮ ರುಕ್ಮಿಣಿ ದೇವಿ, ಆ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೂ ಅರ್ಜುನನಿಗೂ ಭಯಂಕರವಾದ ಯುದ್ಧವೂ ನಡೆಯಿತು. ಆ ಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಮೂರ್ತಿತ್ವನಾಗಿ ಬಿದ್ದಿರುವನು ತಾಯಿ. ನಾರಾಯಣ ನಾರಾಯಣ. ನಮ್ಮ ಪರಮಾತ್ಮನು ಯುದ್ಧ ರಂಗದಲ್ಲಿ ಮೂರ್ಛೆಯಿಂದ ಬಿದ್ದರು. ಅಲ್ಲದೆ ಆ ಪಾರ್ಥನಿಗೆ ಅಷ್ಟೊಂದು ದುರಾಂಕರವು ಬಂದಿರದೆ. ನಡೆ, ನಾವೀಗಲೇ ಯುದ್ಧರಂಗಕ್ಕೆ ಹೋಗೋಣ. ನಾರಾಯಣ ನಾರಾಯಣ. ಅಸುರಾಂತಕನಾದ ನಿನಗೆ ನಾನು ಸರಿಸಾಟಿಯೇ. ನನ್ನನ್ನು ಸಮೀಪಿಸು ಪರಮಾತ್ಮ. ಪಾರ್ಥ, ನಿನಗಷ್ಟೊಂದು ದುರಹಂಕಾರ ಉಂಟಾಯಿತೆ. ಸ್ವಾಮಿಯನ್ನು ಗಲ್ಲೋ ದುರಹಂಕಾರ ಬಂದಿದೆ ನಿನಗೆ. ಯುದ್ಧದಲ್ಲಿ ಸೋಲುವಷ್ಟು ದುರಹಂಕಾರ ಉಂಟಾಯಿತೆ ನಿನಗೆ. ತಾಯಿ, ಸರ್ವ ವಿಚಾರವನ್ನು ಬಲ್ಲವರಾದ ನೀವುಗಳು ನನ್ನೊಡನೆ ಕಾದಾಡುವುದು ನಿಮಗೆ ಯೋಗ್ಯವಲ್ಲ. ನನ್ನನ್ನು ಶ್ರಮಿಸಿ ನೀವಿನ್ನೂ ಹೊರಟು ಹೋಗಿರಿ. ಹೇಳೋ ಅರ್ಜುನ, ಭೂಲೋಕವನ್ನು ಸುತ್ತುತ್ತಾ ಭೂಲೋಕ ದೇವಲೋಕವನ್ನು ಸುತ್ತುತ್ತಾ ಪಾರಿಜಾತದ ಪುಷ್ಪದ ಗಿಡವನ್ನು ತಂದು ಭೂಲೋಕಕ್ಕೆ ತಂದಿರುವ ಈ ಸತ್ಯಭಾಮೆಯ ಮುಂದೆ ನಿನ್ನ ಪೌರುಷವೇ. ನಿಲ್ಲು ಯುದ್ಧಕ್ಕೆ. ನನ್ನ ಸ್ವಾಮಿಯನ್ನು ಜಯಿಸುವುದಲ್ಲ, ನಮ್ಮಲ್ಲಿ ಜಯನಾಗು. ಓಹೋ, ನಿಮ್ಮ ಮಾತುಗಳು ಪ್ರಬಲವಾಯಿತು. ಇನ್ನು ಶ್ರೀಕೃಷ್ಣ ಪರಮಾತ್ಮನ ಕರುಣೆ ಇದ್ದಂತಾಗಲಿ. ಯುದ್ಧಕ್ಕೆ ಸಿದ್ಧರಾಗಿರಿ. ಮತ್ತೊಮ್ಮೆ ನೀವು ಇಲ್ಲಿಗೆ ಬಂದ ಕಾರಣವೇನು ನಾರದರೆ? ನಾರಾಯಣ ನಾರಾಯಣ. ಭೀಮಸೇನ, ನಾನಾದರೂ ಯುದ್ಧರಂಗದಿಂದ ಬಂದಿರುವನು. ಭೀಮಸೇನ, ಅಲ್ಲಿ ನಿಮ್ಮ ಅಣ್ಣನಾದ ಧರ್ಮರಾಯರಿಗೂ ಬಲರಾಮನಿಗೂ ಭಯಂಕರವಾದ ಯುದ್ಧವು ನಡೆಯಿತು. ಆ ಯುದ್ಧದಲ್ಲಿ ನಿಮ್ಮ ಅಣ್ಣನಾದ ಧರ್ಮರಾಯನು ಸೋತು ಬಲರಾಮನ ಕೈವಶನಾಗಿರುವನು ಭೀಮಸೇನ. ನಾರಾಯಣ ನಾರಾಯಣ. ಏನು ನಾರದರೆ? ಆ ಮದಗರ್ವಿಯಾದ ಬಲರಾಮನು ಯುದ್ಧದಲ್ಲಿ ನಮ್ಮ ಅಗ್ರಜನನ್ನು ಸೋಲಿಸಿರುವನೇ? ಹೌದು ಭೀಮಸೇನ. ನಾರದರೆ ಭೀಮಸೇನ, ಹಾಗಾದರೆ ನಾನೀಗಲೇ ಹೋಗಿ ಆ ಮದಗರ್ವಿಯಾದ ಬಲರಾಮನ ಮದಗರ್ವವನ್ನು ಅಡಗಿಸಿ ಬರುವೆನು. ಭೀಮಸೇನ, ನೀನು ಜಾಗೃತಿಯಾಗಿ ಹೋಗಿ ಆ ಬಲರಾಮನ ಮದಗರ್ವವನ್ನು ಅಡಗಿಸಿ ಬರುವನಾಗು. ಇಲ್ಲವಾದರೆ ಆತನ ಗರ್ವವು ದಿನೇ ದಿನೇ ಪ್ರಬಲವಾಗುವುದು. ನಾರಾಯಣ ನಾರಾಯಣ. ಈಗಲೇ ಓಡುವೆನು ನಾರದರೆ. ಭೀಮಸೇನನನ್ನು ಕೆರಳಿಸಿ ಆ ಬಲರಾಮನ ಗರ್ವವನ್ನು ಅಡಗಿಸುವುದರಲ್ಲಿ ಸಂದೇಹವಿಲ್ಲ. ನಾರಾಯಣ ನಾರಾಯಣ. ಅಡಗಿ ಕುಂತಿರುವೆ. ಅಗ್ರಜನೊಡನೆ ಯುದ್ಧ ಮಾಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಬೇಗ ನನ್ನ ಎದುರಿಗೆ ಬರುವನಾಗು. ಕೆಲವೋ ಪುಂಡು ಭೀಮ, ಗಂಡುಗಲಿ ಎದುರಿನಲ್ಲಿ ನಿಂತು ಸಣ್ಣನಂತೆ ಮಾತನಾಡುತ್ತಿರುವೆಯ. ಈ ಯುದ್ಧಕ್ಕೆ ಸಿದ್ಧನಾಗು ಮದಾಂಧ, ಸಿದ್ಧನಾಗು ಮದಾಂಧ. ತಲೆ ಆರಿಸಬೇಡ, ತಲೆ ಸಾರಿ, ತಲೆ ಆರಿಸಬೇಡ, ತಲೆ ಸಾರಿ, ತಲೆ ಆರಿಸಬೇಡ, ತಲೆ ಸಾರಿ.
ತಲೆ ಹಾರಿಸುವೆನು ತಲೆ ಸಾರಿ ತಲೆ ಹಾರಿಸುವೆನು ತಲೆ ಸಾರಿ ತಲೆ ಸಾರಿ ತಲೆ ಸಾರಿ. ಎಲ್ಲವೋ ಬಲರಾಮ, ಜಟ್ಟಿಗಳಿಗೆಲ್ಲ ಹೊಟ್ಟೊಡೆದು ತೋರಿಸುವ ಈ ಜಗಜ್ಜಟ್ಟಿ ವೀರ ಭೀಮಸೇನ, ನೀನು ನನಗೆ ಸರಿಸಾಟಿಯೇ? ಎಲ್ಲವೋ ಪುಂಡು ಭೀಮ, ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡ ಬಕಾಸುರನನ್ನು ಕೊಂದೆನೆಂಬ ಶೌರ್ಯ ನನ್ನಲ್ಲಿ ತೋರಬೇಡ. ಮಹಾರಥಿಕರೇ, ನನ್ನನ್ನು 3 ಲೋಕದ ಗಂಡನೆಂದು ಓಳುತ್ತಿರುವರು. ಇನ್ನು ನೀನು ನನಗೆ ಸರಿಸಾಟಿಯೇ? ಎಲ್ಲವೋ ಬಲರಾಮ, ಈಗ ಯುದ್ಧಕ್ಕೆ ಸಿದ್ಧನಾಗುವುದ ಅಂದ. ಸಿದ್ಧನಾಗುವುದ ಅಂದ. ಸಿದ್ಧರಾಗಬಲ್ಲಕ್ಕೆ ಎಲ್ಲವೋ ಅರ್ಜುನ, ನನ್ನನ್ನು ಯುದ್ಧದಲ್ಲಿ ಸೋಲಿಸಿನೆಂದು ಗರ್ವದಿಂದ ಮೆರೆಯಬೇಡ. ಇದೋ ಈ ನನ್ನ ಚಕ್ರದಿಂದ ನಿಮ್ಮೆಲ್ಲರನ್ನು ಆಹುತಿ ಮಾಡಿ ಬಿಡುಬಿಡನು. ನಾರಾಯಣ ಪರಮಾತ್ಮ, ಸ್ವಲ್ಪ ಸಮಾಧಾನ ಹೊಂದು ನಾವು. ನಾರಾಯಣ ನಾರಾಯಣ ವಾಸುದೇವ, ದುರ್ಗವನ್ನು ತರುತ್ತೇನೆಂದು ಪಂಥ ಮಾಡಿದೆ ಹೊರತು ಪಾಂಡವರನ್ನು ಕೊಲ್ಲುವೆನೆಂದು ಪಂಥ ಮಾಡಿಲ್ಲ. ಇದೇನು ನಿಮ್ಮ ಮೂರ್ಖತನವು? ವಾಸುದೇವ ಪೂಜ್ಯರೇ, ಸ್ವಲ್ಪ ಸಮಾಧಾನವಾಗಿ ನನ್ನ ಮಾತನ್ನು ಕೇಳುವನಾಗೂ ಪರಮಾತ್ಮ. ಪರಮಾತ್ಮ ಪೂಜ್ಯರೇ, ತಾವು ಚಕ್ರವನ್ನು ಹಿಡಿಯಬಹುದೇ? ನಾರಾಯಣ ನಾರಾಯಣ. ನಾರದರೆ ಪರಮಾತ್ಮ, ಇದರ ವಿಚಾರವೇನು ತಿಳಿಸುವರಾಗಿ? ಪರಮಾತ್ಮ, ನಿಮ್ಮ ಅಣ್ಣನಾದ ಬಲರಾಮನು ಭೀಮನೊಡನೆ ಯುದ್ಧವನ್ನು ಮಾಡುತ್ತಿರುವನು. ದುರ್ಗದ ಬಳಿ ಯಾರೂ ಸಹ ಇಲ್ಲ. ವಾಸುದೇವ ಪೂಜ್ಯರೇ, ಬೇಗನೆ ಹೋಗಿ ಆ ತುರುಗವನ್ನು ಹಿಡಿದುಕೊಂಡು ಹೊರಡುವರಾಗಿ ಪರಮಾತ್ಮ. ಪೂಜ್ಯರೇ, ತಮ್ಮ ಅಪ್ಪಣೆಯಂತೆ ಆಗಬಹುದು. ನಾರಾಯಣ ನಾರಾಯಣ. ಸುಯೋಧನ, ನಾರದರು ಹೇಳಿದಂತೆ ಅದ್ವೈತವನಕ್ಕೇನೋ ಬಂದಂತಾಗಿತು. ಆ ತುರುಗವನ್ನು ಎಲ್ಲಿ ಬಂಧಿಸಿರೋ ಕಾಣಿನಲ್ಲ. ಸುಯೋಧನ, ಆ ಅಶ್ವವನ್ನು ಅಲ್ಲಿ ಕಾಣುತ್ತಿರುವ ಅಶ್ವಶಾಲೆಯಲ್ಲಿ ಬಂಧಿಸಿರುವರು. ಯಾರೋ ಇಲ್ಲದ ಸಮಯವನ್ನು ಅರಿತು ಆ ತುರುಗವನ್ನು ಅಪಹರಿಸಬೇಕು ಸುಯೋಧನ. ಮಾವ, ನಿಮ್ಮ ಉಪಾಯವೇನೋ ಸರಿಯಾಗಿದೆ. ಆದರೆ ಯಾರಾದರೂ ನೋಡಿದರೆ ಆಗ ಮಾಡುವುದೇನು ಮಾವ? ಅಗ್ರಜ ಅಗ್ರಜ ಕೆಡುಕರ
ಯುದ್ಧ ಸಂಧಿತನಾಗಿ ಹೋಗಿ ಅವರೆಲ್ಲ ಸದ ಬಡದು ಆ ತುರ್ಗವನ್ನು ಎಳೆದುಕೊಂಡು ಬರುವೆನು ಅಗ್ರಜ, ಎಳೆದುಕೊಂಡು ಬರುವೆನು. ನಾರಾಯಣ ನಾರಾಯಣ. ಸುಯೋಧನ, ಇದಕ್ಕೆ ಅವಕಾಶವಿಲ್ಲ. ಭೀಮನು ಬಲರಾಮನೊಡನೆ ಯುದ್ಧವನ್ನು ಮಾಡುತ್ತಿರುವನು. ನೀನು ಜಾಗೃತೆಯಾಗಿ ಹೋಗಿ ಆ ತುರ್ಗವನ್ನು ಹಿಡಿದುಕೊಂಡು ಜಾಗ್ರತೆಯಾಗಿ ಹೊರಡುವನಾಗೂ ಸುಯೋಧನ. ನಾರದರೆ ನಮ್ಮ ಇಷ್ಟದಂತೆ ಆಗುವುದು. ನಾರಾಯಣ ನಾರಾಯಣ. ಎಲ್ಲವೋ ಭೀಮ, ಈಗ ಮತ್ತೊಮ್ಮೆ ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗು ಮದಾಂಧ, ಸಿದ್ಧನಾಗು ಮದಾಂಧ. ಎಲ್ಲವೋ ಬಲರಾಮ, ಈಗಲಾದರೂ ತಿಳಿಯಿತೆ ನಿನ್ನ ಸರಿ ಸಮಾನರು ಯಾರು ಇಲ್ಲ ಎಂದು ಮೆರೆದಿದ್ದಲ್ಲ. ಈಗ ನೋಡು, ನಿನ್ನ ಕೈ ಕಾಲುಗಳನ್ನು ಬಂಧಿಸಿರುವೆನು. ಇನ್ನು ನಿನ್ನನ್ನು ಯಾರು ಬಂದು ಬಿಡಿಸುವನು ನಾನೇ ನೋಡುವೆನು ಮದಾಂಧ. ನಾರಾಯಣ ನಾರಾಯಣ. ಬಿಡಿಸುವರು ಯಾರೂ ಇಲ್ಲವಲ್ಲ. ನಾರಾಯಣ ನಾರಾಯಣ. ಭೀಮಸೇನ, ಇದೇನೆಯ ನಿನ್ನ ವ್ಯವಸ್ಥೆಯು? ಅವರು ಅಡ್ಡೋದ್ರು ಸಮಯ. ಬಲರಾಮನೊಡನೆ ಯುದ್ಧವನ್ನು ಮಾಡುತ್ತಾ ನಿಂತಿರುವೆಯಲ್ಲ, ಅಲ್ಲಿ ಧರ್ಮರಾಯನು ಶ್ರೀಕೃಷ್ಣ ಪರಮಾತ್ಮನು ತುರ್ಗವನ್ನು ಹಿಡಿದುಕೊಂಡು ಹೋಗುತ್ತಿರುವನು. ನೀನು ಜಾಗೃತಿಯಾಗಿ ಹೊರಡುವನಾಗೂ ಭೀಮಸೇನ. ಏನು ನಾರದರೆ, ಆ ಕಳ್ಳ ಕೃಷ್ಣನು ತುರ್ಗವನ್ನು ಹಿಡಿದುಕೊಂಡು ಹೋಗುತ್ತಿರುವನೇ. ನಾನೀಗಲೇ ಹೋಗಿ ಆ ಕಳ್ಳ ಕೃಷ್ಣನ ಮದಗರ್ವವನ್ನು ಅಡಗಿಸಿ ಬರುವೆನು. ನಾರಾಯಣ ನಾರಾಯಣ. ಬಲರಾಮ, ಅಯ್ಯೋ ಇದೇನೆಯ ನಿನ್ನ ವ್ಯವಸ್ಥೆಯು? ನಗುವರ ಮುಂದೆ ಜಾರಿ ಬಿದ್ದಂತಾಯಿತು. ನಾರಾಯಣ ನಾರಾಯಣ. ಬಲರಾಮ, ನಾರದರೆ, ನನ್ನ ದುರಾಂಕಾರದಿಂದ ನಿಮ್ಮ ವೀಣೆಯನ್ನು ಕಿತ್ತುಕೊಂಡ ಪರಿಣಾಮ ನನಗೆ ಈ ಸ್ಥಿತಿಯು ಉಂಟಾಗಿರುವುದು. ಭೀಮನಿಂದ ಬಿಗಿಸಿಕೊಂಡಿರುವ ಈ ನನ್ನ ಕಟ್ಟುಗಳನ್ನು ಬಿಡಿಸುವರಾಗಿ ಪೂಜ್ಯರೇ. ನಾರಾಯಣ ನಾರಾಯಣ. ಬಲಭದ್ರ, ಇನ್ನು ಮುಂದೆ ಯಾದರೂ ಬಲಭದ್ರ ಇನ್ನು ಮುಂದೆ ಯಾದರೂ ಒಳ್ಳೆಯ ಬುದ್ಧಿಯನ್ನು ಕಲಿತುಕೋ. ನನ್ನ ವೀಣೆಯನ್ನು ಕೊಡುವಂತನಾಗು. ನಾರದರೆ, ಮೊದಲು ಈ ನನ್ನ ಕಟ್ಟುಗಳನ್ನು ಬಿಡಿಸುವರಾಗಿ ಪೂಜ್ಯರೇ, ಆನಂತರ ನಿಮ್ಮ ವೀಣೆಯನ್ನು ಕೊಡುವೆನು. ನಾರಾಯಣ ನಾರಾಯಣ. ಇಸ್ಕೊಂಡು ಕೊಡಪ್ಪ. ನಾರದರೆ, ತೆಗೆದುಕೊಳ್ಳಿ ನಿಮ್ಮ ವೀಣೆಯನ್ನು. ನಾರಾಯಣ ನಾರಾಯಣ. ಬಲರಾಮ, ಬಲರಾಮ, ಭೀಮನು ಶ್ರೀಕೃಷ್ಣನೊಡನೆ ಯುದ್ಧವನ್ನು ಮಾಡುತ್ತಿರುವನು. ನೀನು ಜಾಗೃತಿಯಾಗಿ ಹೋಗಿ ಆ ಶ್ರೀಕೃಷ್ಣ ಪರಮಾತ್ಮನಿಗೆ ಸಹಾಯಕನಾಗಿ ನಿಂತು ಆ ಪಾಂಡವರ ಮದಗರ್ವವನ್ನು ಅಡಗಿಸುವನಾಗೂ ಬಲರಾಮ. ನಾರದರೆ, ನಿಮ್ಮ ಮಾತಿನಂತೆ ನಾನು ಈಗಲೇ ಹೋಗಿ ಶ್ರೀಕೃಷ್ಣನ ಸಹಾಯಕನಾಗಿ ನಿಂತು ಆ ಪಾಂಡವರ ಮದಗರ್ವವನ್ನು ಅಡಗಿಸಿ ಬರುವೆನು. ನಾರಾಯಣ ನಾರಾಯಣ. ಒಂದು ಮಾತು ಬಿಟ್ರು ಮಾಸ್ಟ್ರು. ಅಶ್ವತ್ಥಾಲ ಏನೋ ಬಂದಂತಾಯಿತು. ತುರುಗದ ಬಳಿ ಯಾರೂ ಇಲ್ಲ. ಆ ತುರುಗವನ್ನು ಯಾವ ರೀತಿ ಹಿಡಿಯಬೇಕು? ಮೊದಲು ಕಾಲು ಹಿಡಿಯುವುದೋ ಅಥವಾ ಸುರಸ್ಸು ಹಿಡಿಯುವುದೋ ನೀವೇ ತಿಳಿಸಬೇಕು ಮಾವ. ಕೌರವೇಶ್ವರ, ಆ ತುರುಗವು ಸಮಯ ಬಂದರೆ ಓಡಿ ಹೋಗಬಹುದು. ಅದಕ್ಕೆ ನೀನು ಜಾಗ್ರತೆಯಿಂದ ಹೋಗಿ
ಅದರ ಕಾಲುಗಳನ್ನು ಭದ್ರವಾಗಿ ಹಿಡಿದುಕೊಳ್ಳಬೇಕು ಸುಯೋಧನ. ನಮ್ಮ ಅಪ್ಪಣೆಯಂತೆ ಆಗಬಹುದು ಮಾವ. ಗುರುಗಳ ನೀವು ಬರಬೇಕು ಇಟ್ಕೊಳ್ಳಕ್ಕೆ. ನಾನು ಮುಗೀತು. ಮುಂದೋ ಕಾಲು ಇಲ್ಲಿ ಹಿಂದೆ ಕಾಲಿಟ್ಕೊಳ್ಳ. ಅಮ್ಮ ಹೋಗಮ್ಮ ಇಟ್ಕೊ. ಕಾಲಿಟ್ಕೊ ಕಾಲಿಟ್ಕೊ. ನಾರಾಯಣ ನಾರಾಯಣ, ಇದೇನಯ್ಯ ನಿಮ್ಮ ವ್ಯವಸ್ಥೆಗಳು? ನಾರಾಯಣ, ಓರ್ವ ಸ್ತ್ರೀಗಳನ್ನು 4 ಜನರು ಹಿಡಿದು ಎಳೆದಾಡ್ತಿರುವರಲ್ಲ. ನಾರಾಯಣ ನಾರಾಯಣ, ನನಗೆಂತ ಅಪಮಾನ! ದುರ್ಯೋಧನಾದರೂ ಸ್ತ್ರೀಯ ಕಾಲನ್ನು ಹಿಡಿದಿರಬಲ್ಲ. ಛೇ, ನನಗೆ ನಾಚಿಕೆ ಆಗುತ್ತಿರುವುದು. ನಾರಾಯಣ ನಾರಾಯಣ, ನನಗೆಂತ ಅಪಮಾನ! ಚಕ್ರೇಶ್ವರನಾದ ನಾನು ಓರ್ವ ಸ್ತ್ರೀಯರ ಕಾಲನ್ನು ಹಿಡಿಯುವುದೇ ನನಗೆಂತ ಭ್ರಾಂತಿ! ನಾನಿಲ್ಲಿರುವುದು ಯೋಗ್ಯವಲ್ಲ, ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ಇದೇನು ಆಶ್ಚರ್ಯ! ಈ ಅಶ್ವದಿಂದ ಸರ್ವರಿಗೂ ಕಲಹ ಉಂಟಾಯಿತಲ್ಲ. ಆದರೆ ಈಗ ಈ ಸ್ತ್ರೀಯಾಗಿ ನಿಂತಿರುವ ಈಕೆ ಯಾರಾಗಿರಬಹುದು? ಓಹೋ, ಈ ಸ್ತ್ರೀಯಳು ಕೃತವರ್ಮನ ಹೆಂಡತಿಯಾದ ಸತ್ಯವತಿ. ಆದರೆ ಇದರ ಮರ್ಮವೇನು ಒಂದೂ ತಿಳಿಯದಲ್ಲ. ನಾರದರೆ, ಪರಮಾತ್ಮ, ನಿಮ್ಮೆಲ್ಲರ ದರ್ಶನದಿಂದ ನನ್ನ ಸತಿಯು ಶಾಪು ವಿಮೋಚನೆ ಆಯಿತು ಪರಮಾತ್ಮ. ಕೃತವರ್ಮ, ಇದರ ಅರ್ಥವೇನು? ಪರಮಾತ್ಮ, ಹಿಂದೆ ನಾರದ ಮಹಾತ್ಮರು ನನ್ನ ಸತಿಯನ್ನು ರಥಿಸುಕಕ್ಕೆ ಕರೆದು ಮೋಸ ಮಾಡಿದಳೆಂದು ಭಾವಿಸಿ ನನ್ನ ಸತಿಗೆ ತುರ್ಗವಾಗುವಂತೆ ಶಾಪವನ್ನು ಕೊಟ್ಟಿದ್ದರು. ಅನಂತರ ಆ ಶಾಪದ ಪರಿಹಾರವನ್ನು ಕೇಳಿಕೊಳ್ಳಲು ಆಗ ನಾರದ ಮಹಾತ್ಮರು ನಿನ್ನ ಸತಿಗೆ 3 ವಜ್ರವು ಯಾವಾಗ ಸೋಕುವುದೋ ಅನಂತರ ನಿನ್ನ ಸತಿ ಶಾಪ ವಿಮೋಚನೆ ಆಗುವುದು ಎಂದು ತಿಳಿಸಿದ್ದರು ಪರಮಾತ್ಮ. ಪರಮಾತ್ಮ, ಈ 3 ವಜ್ರದ ವಿಚಾರವು ನಿನಗೆ ಹೇಗೆ ತಿಳಿಯಿತು? ಈ ನಾರದ ಮಹಾತ್ಮದಿಂದ ತಿಳಿಯಿತು ಪರಮಾತ್ಮ. ನಾರಾಯಣ ನಾರಾಯಣ. ವಾಸುದೇವ ಪೂಜ್ಯರೇ, ಶುರು ಮಾಡಿ ಹೇಳಿ. ಪರಮಾತ್ಮ, ನಿನ್ನ ಭಕ್ತರಾದ ಪರಮಾತ್ಮ, ಪೂಜ್ಯರೇ, ನಿಮ್ಮ ಪರಮ ಭಕ್ತರಾದ ಪಾಂಡವರನ್ನು ಆಶೀರ್ವಸು ಪರಮಾತ್ಮ. ಪರಮಾತ್ಮ, ನಮ್ಮ ಸರ್ವ ಅಪರಾಧಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುವುದು ದೇವ. ಪಾಂಡುಪುತ್ರರೇ, ನಿಮಗೆಲ್ಲ ಮಂಗಳವಾಗಲಿ. ಪರಮಾತ್ಮ, ಈಗ ಸರ್ವರು ಕೇಳಿರಿ. ಈ 3 ವಜ್ರವು ಯಾರಿಗೆ ಸೋಂಕುವರೋ ಅವರು ಧನ್ಯರಾಗುವರು. ಇದರಲ್ಲಿ ಶ್ರೀಕೃಷ್ಣ ಪರಮಾತ್ಮನು 1 ವಜ್ರ, ಬಲರಾಮನು ಇನ್ನೊಂದು ವಜ್ರ, ಭೀಮಸೇನನು 1 ವಜ್ರ, ದುರ್ಯೋಧನೇ ಅರ್ಧ ವಜ್ರ. ಈ 3ರಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ಸರ್ವೋತ್ತಮನು. ತಮ್ಮ ಅನುಗ್ರಹದಿಂದ ಜಗತ್ತು ಬೆಳಗಲಿ ವಾಸುದೇವ. ನಾರಾಯಣ ನಾರಾಯಣ. ಪರಮಾತ್ಮ, ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಕಾಪಾಡಿರುವೆ. ನಮ್ಮ ಸರ್ವ ಅಪರಾಧಗಳನ್ನು ಮನ್ನಿಸಿ ಕಾಪಾಡು ಪರಮಾತ್ಮ. ಧರ್ಮನಂದನ, ನಾವು ಹಿಂದೆ ಸ್ತ್ರೀ ಸಂಬಂಧವಾದ ಚರಿತ್ರೆಯನ್ನು ಕೇಳಬೇಕೆಂದು ಹೂಡಿದ ನಾಟಕವು, ನಾರದರು ಮಾಡಿದ ಕುತಂತ್ರವು, ಇದರಲ್ಲಿ ನಿಮ್ಮ ಅಪರಾಧವು ಏನೂ ಇಲ್ಲ. ನಿಮ್ಮೆಲ್ಲರನ್ನು ರಕ್ಷಿಸಿ ಕಾಪಾಡುವೆನು. ಕೃತವರ್ಮ, ಪರಮಾತ್ಮ, ನಿನ್ನ ಪತ್ನಿಯ ಶಾಪವು ಹಿಂದಿಗೆ ವಿಮೋಚನೆಯಾಯಿತು. ಈಕೆಯು ಪ್ರತಿವರ್ತೆಯು. ಆದ್ದರಿಂದ ಈ ಸತ್ಯವತಿಯ ಮೇಲೆ ಯಾವ ವ್ಯಾಮೋಹವಿಲ್ಲದೆ ಇನ್ನು ಮುಂದೆ ನಿನ್ನ ರಾಜ್ಯವನ್ನು ಸುಖದಿಂದ ಪರಿಪಾಲಿಸುವನಾಗು. ನಿಮ್ಮೆಲ್ಲರಿಗೂ ಶುಭವಾಗಲಿ. ಪರಮಾತ್ಮ, ಪರಮಾತ್ಮ, ನಾವಿನ್ನೂ ಧನ್ಯವಾದೆವು. ಈ ಯದುಪತಿ ವಿಲಾಸವನ್ನು ನಾವೆಲ್ಲರೂ ಕೇಳಿ ನೋಡಿ ಪರಮಾತ್ಮನ ಪಾದಕ್ಕೆ ಮಂಗಳವನ್ನು ಪಾಡೋಣ.
ವೆಂಕಟೇಶ ನಮೋ ತಿರುಮಲೇಶ ನಮೋ ನಮೋ ತಿರುಮಲೇಶ ನಮೋ ತಿರುಮಲೇಶ ಮಹಾನಂದ ಮಾಹೇ ಮಹಾದೇವ ದೇವ ಮಹಾನಂದ ಮಾಯೇ ಮಹಾದೇವ ದೇವ ಮಹಾನಂದ ಮಾಯೇ ಮಹಾದೇವ ದೇವ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ತಿರುಮಲೇಶ ನಮೋ ನಮೋ ತಿರುಮಲೇಶ ಗುರುಕುಲು ಸ್ವೀಕರಿಸಿ ನಿನ್ನ ಭಕ್ತರ ಪಾಲಿಸಯ್ಯ ಗುರುವನ್ನು ಸ್ವೀಕರಿಸಿ ಭಕ್ತರ ಬಾಲರ ಪಾಲಿಸಯ್ಯ. ಗುರುವನ್ನು ಸ್ವೀಕರಿಸಿ ನಮ್ಮ ಭಕ್ತರ ಪಾಲಿಸಯ್ಯ. ಮುಕ್ತಿದಾಯಕ ನೀನು ಮುಕ್ತಿದಾಯಕ ನೀನು, ನಿನ್ನ ಭಕ್ತರ ಪಾಲಿಸಯ್ಯ ನಮ್ಮ ಭಕ್ತರ ಪಾಲಿಸಯ್ಯ. ನಿನ್ನ ಭಕ್ತರ ಪಾಲಿಸಯ್ಯ. ನಮೋ ವೆಂಕಟೇಶ ನಮೋ ತಿರುಮಲೇಶ ಓಂ ನಮೋ ತಿರುಮಲೇಶ ಓಂ ನಮೋ ಶಿವಮಲೇಶ ಶ್ರೀರಮಣ ಗೋವಿಂದ ಆಂಜನೇಯವರ ಬಾಧಾರವೇ ಗತಿ ಗೋವಿಂದ ಶ್ರೀ ಶನಿದೇವರ ಬಾಧಾರವೇ ಗತಿ ಗೋವಿಂದ ಜೈ ನಮೋ ಪಾರ್ವತಿ ಪದಹೇ ಚಿಕ್ಕಣ್ಣ ಸ್ವಾಮಿ ಪಾದ ಗೋವಿಂದ ಪಾರ್ವತಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಪಾರ್ವತಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಪಾರ್ವತಿ ಕೃಪಾ ಪೋಷಿತ ನಾಟಕ ಮಂಡಳಿ ಕಿ ಉಡ್ಲಮ್ಮ ಪಾದಕ್ಕೆ ಮುದ್ರಯ್ಯ ಸ್ವಾಮಿ ಪಾದಕ್ಕೆ ಚಿಕ್ಕಣ್ಣ ಸ್ವಾಮಿ ಪಾದಕ್ಕೆ ವೆಂಕಟರಮಣ ಸ್ವಾಮಿ ಪಾದಕ್ಕೆ ಒಂದೇ 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 ಜೈ ಕರ್ನಾಟಕ. ಅದ್ದಟ್ಟಿರಲಿ ಏನೇ ಬರ್ರಿ ಪಾತ್ರಧಾರಿಗಳಲ್ಲಿ ಒಂದು ಮನವಿ ಪಾತ್ರಧಾರಿ